ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಮತ್ತೊಂದು ಗೋದ್ರ ಆಗ್ಬೋದು ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಡಗಾಲ ಬಂದಿದೆ. ಅವರು ಕಾಂಗ್ರೆಸ್ ನಾಯಕರುಗಳು ಧರ್ಮದ ವಿರುದ್ಧವಾಗಿ ಬೇಕು ಅಂತ ಮಾತಾಡ್ತಾ ಇದ್ದಾರೋ, ಪ್ರಚಾರಕ್ಕೋಸ್ಕರ ಮಾತಾಡ್ತಾ ಇದ್ದಾರೋ, ಒಟ್ಟಾರೆ ಅನೇಕ ದೇಶದ 17 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬಂದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರನ್ನೇ ಧರ್ಮದ ವಿರೋಧಿಗಳಾಗ್ಬಿಟ್ಟಿದ್ದಾರೆ. ಭಯೋತ್ಪಾದಕರಾಗಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹರಿಪ್ರಸಾದ್ ಹೇಳಿಕೆ ಅಂತೂ ಕೂಡ ಇದು ಅರ್ಥಹೀನ. ಇದು ನಾನು ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀನಿ, ಭಯೋತ್ಪಾದಕರು ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ರೀತಿ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಗೋಧ್ರಾದಲ್ಲಿ ಗಲಭೆ ಆಯ್ತೋ ಆ ರೀತಿ ಗಲಭೆ ಆಗತ್ತೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಂತ ಸಂದರ್ಭದಲ್ಲಿ ಅನ್ನಂತ ಮಾತು ನನಗೆ ಪೂರ್ಣ ಗೊತ್ತಿದೆ ಅನ್ನೋದು ಹೇಳಿರ್ಬೇಕಾದ್ರೆ, ಇವರೇ ಆ ಒಂದು ಭಯೋತ್ಪಾದಕ ಪಟ್ಟಿನಲ್ಲಿ ಇದ್ದಾರ? ಆ ಗಲಾಟೆ ಮಾಡೋದಕ್ಕೆ ಪೂರ್ಣ ತಯಾರಿ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿದ್ಯಾ? ಇವರಿಗೆ ನನಗೆ ಪೂರ್ಣ ಗೊತ್ತು ಅಂದ ನಂತರ ಇವ್ರು ಯಾಕೆ ಇನ್ನೂ ಬಂಧಿಸಿಲ್ಲ? ತಕ್ಷಣ ನಾನು ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಹರಿಪ್ರಸಾದ್ ಅವರು ರಾಷ್ಟ್ರದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ತಕ್ಷಣ ಬಂಧಿಸಬೇಕು. ಅವ್ರು ಯಾವ ಭಯೋತ್ಪಾದಕ ಚಟುವಟಿಕೆ ಸಂಸ್ಥೆ ಜೊತೆಗೆ ಸಂಬಂಧ ಇದೆ ಅದನ್ನ ತನಿಖೆ ಮುಖಾಂತರ ಹೊರಗೆ ತರಬೇಕು. ಇಲ್ಲ ಅಂತಂದ್ರೆ ನಾಳೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾರಣ ಆಗತ್ತೆ. ನೇರ ಹರಿಪ್ರಸಾದ್ ಹೇಳಿದ್ರೂ ಕೂಡ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಕಾಂಗ್ರೆಸ್ನ ಸರ್ಕಾರದ ಕುಮ್ಮಕ್ಕು ಕೂಡ ಹರಿಪ್ರಸಾದ್ ಅವ್ರಿಗೆ ಇದೆ ಅನ್ನೋಂಥ ಭಾವನೆ ಬರುತ್ತೆ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ತಕ್ಷಣ ಮಾನ್ಯ ಹರಿಪ್ರಸಾದ್ ಅವ್ರ ಹೇಳಿಕೆ ಇಡೀ ದೇಶದ ಜನರಿಗೆ ದಿಗ್ಭ್ರಮೆ ಉಂಟು ಮಾಡುತ್ತೆ ಹೇಳಿಕೆ ಅದು. ಅವ್ರನ್ನ ಬಂಧಿಸಬೇಕು, ಅವ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಒಂದು ಯತೀಂದ್ರ ಸಿದ್ದರಾಮಯ್ಯನವ್ರ ಹೇಳಿಕೆ ಎರಡು. ಮೊದಲನೇದು, ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವ ರೀತಿ ಗೊಂದಲಗಳು ಇದೆಯೋ ಆ ರೀತಿ ಹಿಂದೂ ರಾಷ್ಟ್ರ ಆದ್ರೆ ಭಾರತದಲ್ಲೂ ಆಗತ್ತೆ ಏನಂತ ಒಂದು ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ಅವರು. ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಆಗಂತ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ. ಭಾರತದ ಪ್ರತಿ ಜನನೂ ಕೂಡ ಇಲ್ಲಿಯ ಪ್ರತಿಯೊಂದು ಶ್ರದ್ಧಾ ಕೇಂದ್ರಗಳಿಗೂ ಕೂಡ ಗೌರವ ಕೊಟ್ಟು ಪೂಜೆ ಪುನಸ್ಕಾರ ಮಾಡ್ತಾ ಇರೋಂಥ ಒಂದು ವಿಶೇಷ. ಅದು ಅಯೋಧ್ಯೆ ರಾಮ ಮಂದಿರ ಇರ್ಬೋದು, ಅದು ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು, ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಇರ್ಬೋದು, ಗೋಮಾತೆ ಇರ್ಬೋದು, ಸಾಧು ಸಂತರು ಇರ್ಬೋದು, ಈ ಮಾತೃಭೂಮಿ ಇರ್ಬೋದು, ಎಲ್ಲದಕ್ಕೂ ಕೂಡ ಶ್ರದ್ಧೆಯಿಂದ ಪೂಜೆ ಮಾಡಂತ ಕೋಟಿ ಕೋಟಿ ಜನ, 100 ಕೋಟಿ ಜನ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಆಗ್ಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಇದು ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಪಾಕಿಸ್ತಾನ ಆದಂಗೆ ಆಗ್ಬಿಡುತ್ತೆ ಅನ್ನಂತ ಮಾತನ್ನು ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಎಲ್ಲ ಧರ್ಮದ್ರೋಹಿಗಳೇ ಇರೋದು. ಎಲ್ಲರೂ ಕೂಡ ಅವ್ರು ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲನ್ನು ಪೂಜೆ ಮಾಡ್ತಾ ಇರೋಂಥ ಮಸೀದಿಗಳಿಗೆ ಹೋಗಿ ಅಲ್ಲಿ ಗುಂಡೊಟ್ಟು ಹೊಡೆಯಂತ ಧರ್ಮದ್ರೋಹಿಗಳೇ ಪಾಕಿಸ್ತಾನದಲ್ಲಿ ಇರೋದು. ಹಿಂದೂಸ್ತಾನದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆ ಮಾಡೋದು. ಭಾರತಕ್ಕೂ ಪಾಕಿಸ್ತಾನಕ್ಕೂ ವ್ಯತ್ಯಾಸ ಇಷ್ಟನೇ. ಹಿಂದೂಸ್ತಾನದಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಪೂಜೆ ಮಾಡಿ ಅದರ ಮುಖಾಂತರ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ಕೈ ಮುಗಿದು ಪೂಜೆ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಮುಸಲ್ಮಾನರು ಅಂತ ಯೋಚನೆನೂ ಮಾಡ್ದೇನೆ ಯಾರು ನಮಾಜ್ಗೆ ಹೋಗ್ತಾರೆ ಅಲ್ಲಿ ಮುಲ್ಲಾಗಳಿದ್ದಾರೆ ಅಂಥವ್ರನ್ನೂ ಕೂಡ ಅವ್ರು ಕೊಲೆ ಮಾಡ್ತಾ ಇದ್ದಾರೆ ಬಾಂಬ್ಗಳ ಮುಖಾಂತರ. ನಾವು ಸಾಧು ಸಂತರನ್ನು ಪೂಜೆ ಮಾಡಿದ್ರೆ ಅವ್ರ ಮುಲ್ಲಾಗಳನ್ನು ಕೂಡ ಶೂಟ್ ಮಾಡ್ತಾರೆ. ಇದು ಪಾಕಿಸ್ತಾನಕ್ಕೂ ಹಿಂದೂಸ್ತಾನಕ್ಕೂ ಧರ್ಮದ ಬಗ್ಗೆ ಇರೋ ವ್ಯತ್ಯಾಸ. ಈ ವ್ಯತ್ಯಾಸ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ. ಅವ್ರ ಹಿಂದೂ ಧರ್ಮವೂ ಗೊತ್ತಿಲ್ಲ. ಅವ್ರ ಹಿಂದೂ ಧರ್ಮದಲ್ಲಿ ಹಿಂದೂ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಭಯೋತ್ಪಾದಕರನ್ನು ತುಳಿಬೇಕು ಅನ್ನಂತ 100 ಕೋಟಿ ಜನ ಅಪೇಕ್ಷೆ ಪಡ್ತಿದ್ದಾರೆ. ಅದು ಕೂಡ ಯತೀಂದ್ರ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಏನೂ ಗೊತ್ತಿಲ್ಲದೇನೆ ಸಿದ್ದರಾಮಯ್ಯನವ್ರ ಮಗ ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರ ಹೇಳಿಕೆ ಕೂಡ ಸಾಕಷ್ಟು ಪ್ರಚಾರ ಆಗ್ಬಿಟ್ಟಿದೆ. ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ. ಸುಮ್ಮನೆ ಇವರಿಬ್ರು ಕೂಡ ಮುಸಲ್ಮಾನರಾಗ್ಬಿಡ್ಲಿ,
ಯಾಕೆಂತಂದ್ರೆ ಅವ್ರಿಗೆ ಮುಸಲ್ಮಾನರ ಬಗ್ಗೆ ಇರೋಷ್ಟು ಪ್ರೀತಿ ಗೌರವ ಬೇರೆ ಯಾರ ಬಗ್ಗೆನೂ ಇಲ್ಲ. 10,000 ಕೋಟಿ ಮುಸಲ್ಮಾನರು ಕೊಡ್ತೀವಿ ಅವ್ರ ಅಭಿವೃದ್ಧಿಗೆ ಅಂತ ಹೇಳ್ತಾರೆ. ಹಿಂದುಳಿದರು ದಲಿತರ ನಾಯಕ ಸಿದ್ದರಾಮಯ್ಯ ಹೇಳ್ತಾರೆ 1,000 ಕೋಟಿನೂ ಕೂಡ ಹಿಂದುಳಿದವ್ರಿಗೆ ದಲಿತರು ಕೊಟ್ಟಿಲ್ಲ. ಸುಮ್ಮನೆ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಅವರು ತಕ್ಷಣ ಮುಸಲ್ಮಾನರಾಗ್ಬಿಡೋದು ಒಳ್ಳೇದು. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಇಲ್ಲ ಅಂದ್ರೆ ಈ ದೇಶದಲ್ಲಿರೋಂಥ ಯೋಗ್ಯತೆನೂ ಇಲ್ಲ, ಈ ದೇಶಭಕ್ತಿ ಬಗ್ಗೆನೂ ಅವ್ರಿಗೆ ಗೌರವ ಇಲ್ಲ, ಧರ್ಮದ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತಾಂತರ ಆಗಿ ಅವರು ಮುಸಲ್ಮಾನರಾಗಲಿ ಹೋಗಿ ಪಾಕಿಸ್ತಾನದಲ್ಲಿ ಸೇರ್ಕೊಳ್ಳಿ ಅನ್ನೋಂಥ ಮಾತನ್ನ ಅವ್ರು ಹೇಳ್ತೀನಿ. ಇದು ಮೊದಲನೇದು. ಎರಡನೇದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರಿಗೆ 5 ವರ್ಷವೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಹೋರಾಟ ನಡೆಸಬೇಕು ಅಂದ್ರೆ ಆ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಇರಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ಯತೀಂದ್ರನೇ ಸಾರಿ ಹೇಳ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರ ಬಂದಿದ್ದ ತಕ್ಷಣ ನಾವು ಹೇಳಿದ್ವಿ, ಇದು 5 ವರ್ಷ ಇರೋ ಸರ್ಕಾರ ಅಲ್ಲ, ಯಾವುದೇ ಸಂದರ್ಭದಲ್ಲೂ ಇದು ಬಿದ್ದೋಗ್ಬೋದು. ಈ ಮಾತನ್ನು ನಾವು ಹೇಳ್ತಾ ಇದೀವಿ. ಅವರಲ್ಲಿರೋಂಥ ಗುಂಪುಗಾರಿಕೆ, ಅವರಲ್ಲಿ ಇರೋಂಥ ಈ ಒಂದು ಧರ್ಮ ದ್ವೇಷ, ಇದನ್ನೆಲ್ಲವನ್ನು ಕೂಡ ನಮಗೆ ಆಗಲೇ ಕಾಣ್ತು. ಗ್ಯಾರಂಟಿಯ ಹೆಸರಿನಲ್ಲಿ ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಹಾಗೂ ಈಗ ಬಂದ್ಬಿಟ್ರು. ಆ ಗುಂಪುಗಾರಿಕೆ ಸಾಕಷ್ಟಿದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ದಾರೆ, ನಮ್ಮ ಅಪ್ಪನ್ನ ಹೇಗಾರು ಮಾಡಿ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರ್ಸೋದಕ್ಕೆ ಹೋರಾಟ ಮಾಡೋಣ ಅಂತ. ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡಿಬೇಕು ಅನ್ನೋ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯನವರು ಅವ್ರ ಮಗ ಈ ರೀತಿ ಅವರು ಭಯಭೀತರಾಗಿ ಅವ್ರ ಪಕ್ಷದ ನಾಯಕರುಗಳಿಗೆ ಕರೆ ಕೊಡ್ತಿದ್ದಾರೆ, ಮುಖ್ಯಮಂತ್ರಿ ಸ್ಥಾನವನ್ನ 5 ವರ್ಷ ಉಳಿಸ್ಕೊಂಡು ಹೋರಾಟ ಮಾಡಬೇಕು ಅಂತ. ಅವರೇ ಒಪ್ಕೊಂಡಂಗೆ ಆಯ್ತಲ್ಲ. ನಾನು ಹೇಳೋದು ಪ್ರಶ್ನೆ ಅಲ್ಲ ಇದು. ನಾವು ಮುಂಚೆಯಿಂದನೂ ಹೇಳ್ತಿದೀವಿ ಇದು 5 ವರ್ಷ ಇರೋ ಸರ್ಕಾರ ಅಲ್ಲ. ಆದ್ರೆ ಅವ್ರ ಮಗನೇ ಹೇಳ್ಯಾನೆ 5 ವರ್ಷ ಕಾಂಗ್ರೆಸ್ಸಿನ ಸರ್ಕಾರದ ಮುಂದುವರಿಬೇಕು, ಅವರಪ್ಪ ಮುಖ್ಯಮಂತ್ರಿ ಮುಂದುವರಿಬೇಕು. ಯಾಕೆ ಮುಂದುವರಿಬೇಕು? ಹಲೋ ಅಪ್ಪ ಲೂಟಿ ಮಾಡಿದ್ರು ಟ್ರಾನ್ಸ್ಫರ್ ಲೆಕ್ಕದಲ್ಲಿ. ಇದನ್ನ ಜನನೂ ಇಷ್ಟಪಡೋದಿಲ್ಲ, ಅಧಿಕಾರಿಗಳು ಇಷ್ಟಪಡೋದಿಲ್ಲ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಲೂಟಿ. ಹಾಗಾಗಿ ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ವ್ಯಕ್ತಿಗಳನ್ನೇ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಕರೆಯನ್ನು ಕಾಂಗ್ರೆಸ್ಸಿಗರಿಗೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಈ ಸರ್ಕಾರ 3 ವರ್ಷ ಇರಲ್ಲ. ಕರಸೇವಕರ ಮೇಲೆ ಅನೇಕ ಪ್ರಕರಣಗಳಿದೆ. ಮುಖ್ಯಮಂತ್ರಿ ಇದ್ದಾರೆ, ಬಂಧನ ಮಾಡೋದು ತಪ್ಪು ಅಂತ ಮುಖ್ಯಮಂತ್ರಿಗಳು 18ಕ್ಕೂ ಹೆಚ್ಚು 32 ವರ್ಷಗಳ ಕೆಳಗಿಂದು ಒಂದು ಪ್ರಕರಣ. ಪೂಜಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾರೆ, ಅಪರಾಧಿನ ಅರೆಸ್ಟ್ ಮಾಡಬಾರ್ದಾ? ಅಪ್ಪ, ಆರೋಪ ಆಗಿದ್ದ ಬಗ್ಗೆ FIR ಇನ್ನು ಎಲ್ಲೋಗಿದೆ ಅಂತ ಗೊತ್ತಿಲ್ಲ. 32 ವರ್ಷಗಳ ಕೆಳಗೆ ಸಾವಿರಾರು ಫೈಲ್ಗಳಿದೆ, ನಾವು ಕ್ಲಿಯರ್ ಮಾಡಬಾರ್ದಾ? ಹಿಂದಿನ ಎಲ್ಲ ಫೈಲ್ಗಳು ಹಂಗೆ ಉಳಿಬೇಕಾ ಅನ್ನೋ ಮಾತನ್ನು ಹೇಳಿದ್ದಾರೆ. 600 ಫೈಲನ್ನ ಬರೀ ಹುಬ್ಬಳ್ಳಿನಲ್ಲೇ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಕರಸೇವಕನಿಗೆ ಯಾಕೆ ತಕೊಂಡ್ರು, ರಾಮಭಕ್ತನಿಗೆ ಯಾಕೆ ಕೇಸ್ ತಗೊಂಡ್ರು, ಇನ್ನು 600 ಕೇಸಿನ ಬಗ್ಗೆ ಯಾಕೆ ಮುಟ್ಟಿಲ್ಲ? ಇವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ನಮಗೆ ಹೇಳ್ತಾ ಇದ್ದಾರೆ ಆ ಕರಸೇವಕನ್ನ ಬಂಧನೆ ಮಾಡದಂತ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಅವನ್ನ ತಕ್ಷಣ ಅಮಾನತು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಈಗಲೂ ಕೂಡ ನಾವೆಲ್ಲರೂ ಕೂಡ ಈಗ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಹೋಗ್ತಾ ಇದ್ದೀವಿ. 11:30ಗೆ ಆ ಯಾರು ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ಧರ್ಮ ವಿರೋಧಿ ಆ ಪೊಲೀಸ್ ಅಧಿಕಾರಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಅವನ್ನ ತಕ್ಷಣ ಅಮಾನತಲ್ಲಿ ಇಡಬೇಕು ಅಂತ ಹೋರಾಟಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಗೃಹ ಸಚಿವರು ಹೇಳ್ತಾರೆ ಬಿಜೆಪಿ ಪೂಜಾರಿ ಬಗ್ಗೆ ಮಾತಾಡ್ತಾರೆ. ಈ ಪ್ರಕರಣದ ಬೇರೆ ಹಿಂದಿಗಳು ಕೂಡ ಅರೆಸ್ಟ್ ಆಗಿರೋ ಅವ್ರ ಬಗ್ಗೆ ಯಾಕೆ ಹೇಳಲ್ಲ? ಅವ್ರನ್ನು ಬಿಡ್ರಿ, ನಾವ್ಯಾಕೆ ಬೇಡ ಅಂತೀವಿ? ನಮಗೆ ನೇರವಾಗಿ ನಮ್ ಕಾರ್ ಸೇವಕ ಆತ. ಅಲ್ಲೇನಾಗಿದೆ, ಗೋವಿಂದ ಪೂಜಾರಿನಾ ಶ್ರೀಕಾಂತ್ ಪೂಜಾರಿ ನಮ್ ಕಾರ್ ಸೇವಕ. ಅವನ ಜೊತೆ ಬೇಕಾದಷ್ಟು ಜನ ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವ್ರೆಲ್ರೂ ಅರೆಸ್ಟ್ ಮಾಡಿದ್ರೆ ಎಲ್ರೂ ಬಿಡಿ. ಇವ್ರು ಕರಸೇವಕ ಅನ್ನಂತ ಒಂದೇ ಉದ್ದೇಶಕ್ಕೆ ಅವನ್ನ ಅರೆಸ್ಟ್ ಮಾಡಿದಾರಲ್ಲ, ಅದನ್ನ ಬಿಡಬೇಕು ಅನ್ನಂತ ಒತ್ತಾಯ ಮಾಡ್ತೀವಿ. ಅರೆಸ್ಟ್ ಮಾಡಿರಂತ ಆ ಅಧಿಕಾರಿನ ತಕ್ಷಣ ಅಮಾನತಲ್ಲಿ ಇಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.